ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಸಿಂಗಲ್ ಸ್ಟೆಪ್ಪಲ್ಲಿ ಈ ರೀತಿಯಾಗಿರುವ ಒಂದು ಕುಚ್ಚು ಡಿಸೈನನ್ನು ಹಾಕೋಣ. ಇಲ್ಲಿ ಮಿಡಲಲ್ಲಿ ಮಾತ್ರ ಬೀಡ್ ಯೂಸ್ ಮಾಡ್ಕೊಂಡಿದ್ದೀನಿ, ಆಚೆ ಈಚೆ ಬೀಡ್ ಯೂಸ್ ಮಾಡದೆ ಮಾಡಿದ್ದೀನಿ. ಬನ್ನಿ ಈ ಡಿಸೈನ್ ಹೇಗೆ ಮಾಡೋದು ಅಂತ ಕಲಿಯೋಣ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ನೆಕ್ಸ್ಟ್ ಥ್ರೆಡ್ಡನ್ನು ಮೇಲಕ್ಕೆ ಎಳೆದುಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ನಾನಿವತ್ತು ವೀಟ್ ಬೀಡಿದ್ದು ಸ್ವಲ್ಪ ದೊಡ್ಡ ಸೈಜಿದ್ದು ಬೀಡ್ ತೆಗೆದುಕೊಂಡಿದ್ದೀನಿ. ವೀಟ್ ಬೀಡ್ ಶೇಪಲ್ಲೇ ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಒಂದು ಸತಿ ಲಾಕ್ ಹಾಕಿಕೊಳ್ಳೋಣ. ಇನ್ನು ನೆಕ್ಸ್ಟ್ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಈ ರೀತಿ ಉದ್ದ ಶೇಪಲ್ಲಿರುವ ಬೇರೆ ಬೀಡ್ಸ್ ಕೂಡ ಟ್ರೈ ಮಾಡ್ಬೋದು. ನನ್ನ ಹತ್ರ ಈ ಬೀಡ್ ಇತ್ತು, ಅದಕ್ಕೆ ನಾನು ಈ ಬೀಡನ್ನು ಟ್ರೈ ಮಾಡಿದ್ದೀನಿ. ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಒಂದು ಬೀಡ್ ಲಾಕ್ ಹಾಕಿಕೊಳ್ಳೋಣ. ಇನ್ನು ನೆಕ್ಸ್ಟ್ ಇದನ್ನು ವಿ ಶೇಪಲ್ಲಿ ಬರುವ ರೀತಿಯಲ್ಲಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿಯಾಗಿ ವಿ ಶೇಪಲ್ಲಿ ಬರಬೇಕದು ಡಿಸೈನು, ಆಗ ಲುಕ್ ಅದಕ್ಕೆ ಡಿಸೈನಿಗೆ. ಈ ರೀತಿ ವಿ ಶೇಪಲ್ಲಿ ಬರುವ ಹಾಗೆ ಸಿಂಗಲ್ ಕ್ರೋಶೆ ಹಾಕಿಕೊಂಡಿದ್ದೀನಿ. ಇನ್ನು ಈ ಬೀಡಿಗೆ ಚೈನ್ ಸ್ಟಿಚ್ಚು ಹಾಕಿಕೊಳ್ಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ವಿ ಶೇಪಲ್ಲಿ ಕಾಣ್ತದೆ ನೋಡಿ ಈ ರೀತಿಯಲ್ಲಿ. ಇನ್ನು ನೆಕ್ಸ್ಟ್ ಚೈನ್ ಸ್ಟಿಚ್ಚು ಹಾಕಿಕೊಳ್ಳೋಣ. ಈ ಬೀಡಿಗೆ 5 ಚೈನ್ ಸ್ಟಿಚ್ ಬೇಕಾಗ್ತದೆ. 2 3 4 5 ಈ ರೀತಿಯಲ್ಲಿ 5 ಚೈನ್ ಸ್ಟಿಚ್ಚು ಹಾಕ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಫ್ಯಾಬ್ರಿಕನ್ನು ಉಲ್ಟಾ ತಿರುಗಿಸಿಕೊಳ್ಳೋಣ. ಈ ರೀತಿಯಲ್ಲಿ ಉಲ್ಟಾ ತಿರುಗಿಸಿಕೊಂಡು ಇಲ್ಲಿ ಮಿಡಲಲ್ಲಿ ಗ್ಯಾಪ್ ಇದೆ ನೋಡಿ, 2 ಬೀಡುಗಳ ಮಧ್ಯೆ. ಆ ಗ್ಯಾಪಿನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಾಗಿ. ನೆಕ್ಸ್ಟ್ 5 ಚೈನ್ ಸ್ಟಿಚ್ಚು ಹಾಕಿಕೊಳ್ಳೋಣ. 1 2 3 4 5 ಚೈನ್ ಸ್ಟಿಚ್ ಹಾಕಿಕೊಂಡು 5 ಚೈನ್ ಸ್ಟಿಚ್ಚನ್ನು ಇಲ್ಲೇ ಈ ಮಿಡಲ್ ಗ್ಯಾಪಿನಲ್ಲೇ ಲಾಕ್ ಹಾಕಿಕೊಳ್ಳೋಣ. ಆಗ ಒಂದು ಸರ್ಕಲ್ ಫಾರ್ಮ್ ಆಗ್ತದೆ ನೋಡಿ ಈ ರೀತಿಯಲ್ಲಿ. ಈ ಸರ್ಕಲ್ ಹೀಗೆ ಇರಲಿ. ಈಗ ನೆಕ್ಸ್ಟ್ ಬೇಕು ಇದು. ಇಲ್ಲಿ ನೋಡಿ ಸರ್ಕಲ್ ಫಾರ್ಮ್ ಆಗಿದೆ ನೋಡಿ, ಕಾಣಿಸ್ತದಾ? ಇನ್ನು ನೆಕ್ಸ್ಟ್ ಇನ್ನೊಂದು 5 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 ಇದನ್ನಿಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಾ 2 ಟೈಮ್ಸ್, ಅಲ್ಲಿ ಒಂದರ ಪಕ್ಕದಲ್ಲಿ ಲಾಕ್ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ಈ ರೀತಿಯಲ್ಲಿ ತೆಗೆದುಕೊಂಡು ಲಾಕ್ ಹಾಕಿಕೊಳ್ಳೋಣ. ಲಾಕ್ ಹಾಕಿಕೊಂಡು ನೆಕ್ಸ್ಟ್ ಫ್ಯಾಬ್ರಿಕನ್ನು ಸೀದಾ ಟರ್ನ್ ಮಾಡಿಕೊಳ್ಳೋಣ. ಇಲ್ಲಿ ನಾವು 5 ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಇನ್ನೀಗ ಈ ಗ್ಯಾಪಿನೊಳಗಡೆ ಈ ಲೂಪಿನ ಗ್ಯಾಪ್ ಇದೆ ಅಲ್ವಾ, ಇದರೊಳಗಡೆಗೆ 5 ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ನೀವು 4 ಚೈನ್ ಸ್ಟಿಚ್ ಹಾಕಿದರೆ 4 ಸಿಂಗಲ್ ಕ್ರೋಶೆ, 5 ಚೈನ್ ಸ್ಟಿಚ್ ಹಾಕಿದರೆ 5 ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಈಗ 2 ಆಯಿತು, 3 4 5 5 ಸಿಂಗಲ್ ಕ್ರೋಶೆ ಹಾಕಿಕೊಂಡಾಯಿತು. ಇವಾಗ ಈ ರೀತಿಯಲ್ಲಿ ಕಾಣಿಸ್ತದೆ. ಇನ್ನು ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ.
1 2 3 ಚೈನ್ ಸ್ಟಿಚ್ ಹಾಕಿ ನೀಡಲ್ ಮೇಲೆ ಒಂದು ಲೂಪ್ ಇದೆ, ಇನ್ನೊಂದು 2 ಲೂಪು ತೆಗೆದುಕೊಳ್ಳೋಣ. ಈ ಸರ್ಕಲ್ ಇತ್ತಲ್ವ ಫಸ್ಟ್, ಇದು ನೋಡಿ, ಈ ಸರ್ಕಲ್ನೊಳಗಡೆಗೆ ಒಂದು ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. 1 2 3 ಈ ರೀತಿಯಲ್ಲಿ ತ್ರಿಬಲ್ ಕ್ರೋಶೆ ಆಗಿದೆ. ಇಲ್ಲಿ ತ್ರಿಬಲ್ ಕ್ರೋಶೆ ಆಗಿದಲ್ವಾ, ಇನ್ನು 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 3 ಚೈನ್ ಸ್ಟಿಚ್ ಹಾಕಿ ಈ 2 ಗ್ಯಾಪಿನಲ್ಲಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ ಆರ್ಚ್ ಪೂರ್ತಿ ಇದೇ ರೀತಿ ಮಾಡಿಕೊಂಡು ನೆಕ್ಸ್ಟ್ ಆರ್ಚಲ್ಲಿ ಪೀಕಾಟ್ ಹಾಕಬೇಕಾದ್ರೆ ಮೊದಲೊಂದು ಬೀಡ್ ಹಾಕಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಈಗ ಇನ್ನೊಂದು ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದೇ ರೀತಿಯಲ್ಲಿ 4 ತ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಇದು ಸೆಕೆಂಡ್ ತ್ರಿಬಲ್ ಕ್ರೋಶೆ. ನಾನು 4 ತ್ರಿಬಲ್ ಕ್ರೋಶೆ ಮಾಡಿಕೊಂಡು ತೋರಿಸ್ತೀನಿ. 4 ತ್ರಿಬಲ್ ಕ್ರೋಶೆ ಮತ್ತು 4 ಪೀಕಾಟ್ ಕೂಡ ಬರಬೇಕು ಅದರ ಮೇಲೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಮಾಡಿಬಿಟ್ಟು. ಈಗ ನಾನು 4th ತ್ರಿಬಲ್ ಕ್ರೋಶೆ ಮಾಡಿಕೊಳ್ತಾ ಇದ್ದೀನಿ ನೋಡಿ. 4th ತ್ರಿಬಲ್ ಕ್ರೋಶೆ ಆಯಿತು. ಇನ್ನು 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕಾಟ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇದರಲ್ಲಿ ಬೀಡ್ ಹಾಕಿಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ಇದು ಆರ್ಚ್ ಮಾಡುವಾಗ. ಆಗ ನಿಮಗೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಇಲ್ಲ ಮಿಡಲಲ್ಲಿ ಒಂದು ಬೀಡ್ ಆರ್ಚ್, ಆಚೆ ಈಚೆ ವಿದೌಟ್ ಬೀಡ್ ಆರ್ಚ್ ಕೂಡ ಮಾಡ್ಕೋಬೋದು. ಒಂದು ರೀತಿ ಡಿಫ್ರೆಂಟ್ ಆದ ಲುಕ್ ಇರ್ತದೆ. ಇನ್ನೀಗ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇಲ್ಲಿ ನಾವು 3 ಚೈನ್ ಸ್ಟಿಚ್ ತಗೊಂಡು ಫಿಕ್ಸ್ ಮಾಡ್ಕೊಂಡಿದ್ವಲ್ಲ, ಹಾಗೆ ಇಲ್ಲಿ ಬೀಡಿದ್ದು ಕೆಳಗಡೆಗೆ ಫಿಕ್ಸ್ ಮಾಡಿಕೊಳ್ಳೋಣ. ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶದಲ್ಲಿ. ಇನ್ನು 4 ಸಿಂಗಲ್ ಕ್ರೋಶೆ ಹಾಕಿಕೊಂಡು ಹೋಗೋಣ. ಇದೊಂದು ಸಿಂಗಲ್ ಕ್ರೋಶೆ ಆಯ್ತಲ್ಲ, ನೆಕ್ಸ್ಟ್ 4 ಸಿಂಗಲ್ ಕ್ರೋಶೆ ಹಾಕಿದರೆ ಆಯ್ತಿಲ್ಲಿ. 2 3 4 ಇದು 4th ಒನ್. ಈ ರೀತಿಯಲ್ಲಿ ಆರ್ಚ್ ಕಾಣಿಸ್ತದೆ ನೋಡಿ. ಇನ್ನು ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಒಂದು ಬಟ್ಟೆ ಮೇಲೆ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ಇನ್ನು ನೆಕ್ಸ್ಟ್ ಕುಚ್ಚು ಕಟ್ಟಲಿಕ್ಕೆ 4 ಚೈನ್ ಸ್ಟಿಚ್ಚು ಹಾಕಿಕೊಳ್ಳೋಣ. ಇಲ್ಲಿ 4 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಈ ಬೀಡನ್ನೆಲ್ಲ ಅದೇ ರೀತಿ ಫಿಕ್ಸ್ ಮಾಡಿಕೊಳ್ಳೋದು. ಮೇಲಿನ ಆರ್ಚಿಗಾಗುವಾಗ ಹೇಳ್ತೀನಿ ನಾನು. ಈ ರೀತಿಯಲ್ಲಿ ತ್ರಿಬಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟು ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಹಾಕ್ಕೊಂಡಾಗಿದೆ. ಇನ್ನೊಂದು ಬೀಡ್ ಲಾಕ್ ಹಾಕಿ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಬೀಡ್ ಲಾಕನ್ನು ಸೇರಿಸಿದರೆ 4 ಚೈನ್ ಸ್ಟಿಚ್ ಆಗ್ತದೆ. ಈ ರೀತಿಯಲ್ಲಿ ಹಾಕಿ ಇಲ್ಲಿ 2 ತ್ರಿಬಲ್ ಕ್ರೋಶೆಗಳ ಗ್ಯಾಪಿನಲ್ಲಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಇದರ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ ನೋಡಿ, ಒಂದು ಪುಟ್ಟ ಆರ್ಚಿನಾಗೆ. ಇದು ಈ ರೀತಿಯಲ್ಲಿ ಬರ್ತದೆ. ಇನ್ನೀಗ ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮಾಡಿ ಆ ಬೀಡ್ ಇನ್ಸರ್ಟ್ ಮಾಡೋದನ್ನು ಇನ್ನೊಂದು ಸತಿ ತೋರಿಸ್ತೀನಿ. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಹಾಕ್ಕೊಂಡೆ. ಈಗ ಬೀಡ್ ಹಾಕಿಕೊಂಡು ಬೀಡ್ ಲಾಕ್ ಮಾಡಿಕೊಳ್ಳೋಣ. ಬೀಡನ್ನು ಇನ್ಸರ್ಟ್ ಮಾಡಿಕೊಂಡೆ. ಬೀಡ್ ಲಾಕ್ ಸೇರಿ ಒಟ್ಟಿಗೆ 4 ಚೈನ್ ಸ್ಟಿಚ್ಚು. 2 3 4 ಚೈನ್ ಸ್ಟಿಚ್ ಹಾಕಿ ಈ ಗ್ಯಾಪಿನಲ್ಲಿ
ಪೀಕಾಟ್ ಮಾಡಿಕೊಳ್ಳೋಣ. ಇದೇ ರೀತಿ 4 ಪೀಕಾಟ್ ಬರ್ತದೆ. ಇದರ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ. ಒಂದು ಆರ್ಚ್ ವಿದೌಟ್ ಬೀಡ್, ಇನ್ನೊಂದು ಆರ್ಚ್ ವಿತ್ ಬೀಡ್ ಮಾಡಿದ್ದೀನಿ. ಇನ್ನೊಂದು ಮಾಡಿಬಿಟ್ಟು ವರ್ಕಿದ್ದು ಫೈನಲ್ ಲುಕ್ ಹೇಗೆ ಬರ್ತದೆ ಅಂತ ತೋರಿಸ್ತೀನಿ. ನಾವು ನಮ್ಮ ವರ್ಕಿನ ಕೊನೆಯ ಸ್ಟೆಪ್ಪಿಗೆ ಬಂದಿದ್ದೀವಿ ನೋಡಿ. ಮಿಡಲಲ್ಲೊಂದು ಬೀಡ್ ಹಾಕಿ ಆಚೀಚೆ ವಿದೌಟ್ ಬೀಡ್ ಮಾಡ್ಕೊಂಡಿದ್ದೀನಾ. ಇದು ವರ್ಕ್ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಇನ್ನೆರಡು ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡೋಣ. ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣ್ತದೆ ಅಂತ ತೋರಿಸ್ಕೊಡ್ತೀನಿ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ವರ್ಕಿನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.